ಇವತ್ತು ಒಂದು ಆಲೂ ಮತ್ತು ಮಟರ್ ಅಂದರೆ ಬಟಾಣಿಯನ್ನು, ಹಸಿ ಬಟಾಣಿಯನ್ನು ಉಪಯೋಗಿಸಿ ಒಂದು ತಿಂಡಿಯನ್ನು ಮಾಡೋಣ. ಆಲೂ ಮಟರ್ ಪರೋಟ ಅಂತ. ಅದಕ್ಕೆ ಮುಖ್ಯವಾಗಿ ನಾವೀಗ ಇದರ ಸಿಪ್ಪೆಯನ್ನು ತೆಗೆದು ಬೇಯಿಸ್ಕೊಳ್ಬೇಕಾಗತ್ತೆ. ಹೀಗೆ ಎಲ್ಲ ಆಲೂ ಸಿಪ್ಪೆಯನ್ನು ತಗೊಂಬೋಣ. ಈಗ ಆಲೂಗಡ್ಡೆ ಸಿಪ್ಪೆಯನ್ನು ತಕೊಂಡಾಗಿದೆ, ಇದನ್ನು ಕಟ್ ಮಾಡ್ಕೊಬೋದು. ಇದರಲ್ಲೇ ಒಂದು ಸೈಡಲ್ಲಿ ನಾನು ಬಟಾಣಿಯನ್ನು ಕೂಡ ಇಟ್ಕೊತೀನಿ. ಎರಡಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಬಟಾಣಿಗೂ ಕೂಡ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಡ. ಇದನ್ನು ಕುಕ್ಕರ್ನಲ್ಲಿಟ್ಟು ಬೇಯಿಸ್ಕೊಂಡು ಪರಾಟದ ಹಿಟ್ಟನ್ನು ಕಲಿಸೋಕ್ಕೆ ಸ್ವಲ್ಪ ನೀರು, ಉಪ್ಪು, ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 1/4 kg ಅಷ್ಟು ಹಿಟ್ಟನ್ನು ತಗೊಳ್ತೀನಿ. ಇದನ್ನು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಇಷ್ಟು ಮೆತ್ತಿಗೆ ಕಲಿಸ್ಕೊಂಡಿದ್ದೀನಿ. ಚಪಾತಿಗಿಂತ ಮೃದುವಾಗಿರಬೇಕು ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು 10-15 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಟ್ಬಿಡೋಣ. ನಾವು ಈ ತೊಳಗೆ ಫಿಲ್ಲಿಂಗಿಗೆ ಏನು ರೆಡಿ ಮಾಡ್ಕೊಳ್ಳೋ ತನಕ ಇದು ಆರಾಮಾಗಿ ಒಂದು ಸೈಡು ಇದ್ಬಿಡುತ್ತೆ. ಬಟ್ಟೆನಾದ್ರೂ ಸುತ್ತಿಡ್ಬೋದು ಅಥವಾ ಈಗ ಆಲೂಗಡ್ಡೆ ಮತ್ತು ಬಟಾಣಿ, ಆಲೂಗಡ್ಡೆಯನ್ನು ಸೋಸ್ಕೊಂಡಿದ್ದೀನಿ. ಅದೇ ರೀತಿ ಬಟಾಣಿಯನ್ನು ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ವಲ್ಪ ನುಣ್ಣಗೆ ಮಾಡಿ, ಬಿಸಿ ಇದ್ದಾಗ ಸ್ವಲ್ಪ ಬೇಗ ನುಣ್ಣಗಾಗುತ್ತೆ ಅದು. ಬಟಾಣಿಯನ್ನು ಪೂರ್ತಿ ನೈಸಲ್ಲ, ಅರೆ ನೈಸಲ್ಲಿ ಮಾಡೋಣ. ಆಲೂಗಡ್ಡೆಯಿಂದ ಏನು ಮಾಡಿದ್ರೂ ರುಚಿಯಾಗಿರುತ್ತೆ ಅಲ್ವಾ? ನೈಸ್ ಆಗಿದೆ ಇದು. ಈಗ ನಾನು ಹಸಿ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ, ಬೆಂದಿರುವಂಥ ಹಸಿ ಬಟಾಣಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಜೊತೆಗೆ. ಪರೋಟವನ್ನು ದಪ್ಪ ಮಾಡೋದ್ರಿಂದ ಸ್ವಲ್ಪ ತುಂಬ ತೆಳು ಏನು ಮಾಡಲ್ಲ, ಹಾಗಾಗಿ ಬಟಾಣಿ ಸ್ವಲ್ಪ ಅಲ್ಲಲ್ಲಿ ಅರ್ಧಂಬರ್ಧ ಇಟ್ಟರು ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿಗೂ ಕೂಡ ನಾವು ಆ ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕಿದ್ದೀವಿ, ಹಾಗಾಗಿ ನಾವು ಉಪ್ಪಿಟ್ಟು ಹಾಕಿದ್ದೀವಿ. ಉಳಿದ ಮಸಾಲೆಗಳನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ 2 ಹಸಿಮೆಣಸು, 1 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಹಾಗೆ 1 ದೊಡ್ಡ ಚಮಚದಷ್ಟು ಅಚ್ಚ ಖಾರದ ಪುಡಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಇದರ ಉಪ್ಪನ್ನು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಒಂದೇ ಒಂದು ಹನಿ ನೀರನ್ನು ಸೇರಿಸ್ಕೊತೀನಿ ನಾನು. ಸ್ವಲ್ಪ ಗಟ್ಟಿ ಇದೆ ಅನಿಸ್ತಾ ಇದೆ. ಈಗ ನಾವು ಕಲಸಿಟ್ಕೊಂಡಂಥ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿದೆ, ಅದಕ್ಕೆ ನಾನು ಸ್ವಲ್ಪ ಓಮವನ್ನು ಸೇರಿಸ್ಕೊತಾ ಇದ್ದೀನಿ.
ಇದು ಆಪ್ಷನಲ್ಲು. ಆಲೂಗೆಡ್ಡೆ ಬಟಾಣಿ ಎರಡು ಗ್ಯಾಸ್ ಆಗಬಹುದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಓಮ ಹಾಕಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಓಮ. ನಾವು ಕಲಿಸಿದಂಥ ಹಿಟ್ಟು ಮತ್ತು ಇದನ್ನು ಹೀಗೆ ಮುಟ್ಟಿ ನೋಡಬೇಕು, ಎರಡು ಒಂದೇ ಥರ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಸೈಜಿನ ಉಂಡೆಗಳನ್ನು ಮಾಡ್ಕೊತೀನಿ. ಹಿಂದೊಮ್ಮೆ ಬರೀ ಆಲೂ ಪರಾಟ ತೋರಿಸುವಾಗ ತೋರಿಸಿದ್ನಿ, ಎರಡು ರೀತಿಯಲ್ಲೂ ನಾವು ಅದನ್ನು ಲಟ್ಟಿಸಬಹುದು ಅಂತ. ಒಂದು ತುಂಬಿ ಲಟ್ಸೋದು, ಇನ್ನೊಂದು ಎರಡು ಹಾಳೆಗಳನ್ನು ಮಾಡಿಕೊಂಡು ಅದರ ಮಧ್ಯದಲ್ಲಿ ಇಟ್ಟು ಲಟ್ಸುವಂಥದ್ದು. ಹಾಳೆ ಅಂತಂದರೆ ಪುಟ್ಟ ಪುಟ್ಟ ಚಪಾತಿಗಳನ್ನು ಮಾಡಿಕೊಂಡು ಮಧ್ಯದಲ್ಲಿ ಇದನ್ನು ಹರಡಿ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಟು ಒರೆಯುವಂಥದ್ದು. ಇದೇನಿದೆ ಈ ಫಿಲ್ಲಿಂಗನ್ನು ನಾವು ನಿಜ ಅಂತಂದರೆ ಇದ್ರೊಳಗಡೆಗೆ ಬೋಂಡ ಥರ ಮಾಡಿ ಕಡಲೆ ಹಿಟ್ಟಲ್ಲಿ ಹತ್ತಿ ಕೂಡ ಕರಿಬೋದು, ಚೆನ್ನಾಗುತ್ತೆ. ಹಾಗೆ ಇದನ್ನು ಪಡ್ಡು ಮಾಡುವಾಗ ಪಡ್ಡು ಹಿಟ್ಟಿನ ಮಧ್ಯದಲ್ಲಿ ಇಟ್ಟು ಮೇಲೆ ಕೆಳಗೆ ಮತ್ತೆ ಹಿಟ್ಟನ್ನು ಹಾಕಿ ಬೇಯಿಸಿದ್ರು ಅದು ಒಂಥರ ರುಚಿ ಚೆನ್ನಾಗಿರುತ್ತೆ. ಸೊ ಒಂದೇ ಇದರಿಂದ ನಾವು 10 ಥರ ಅಡುಗೆಗಳನ್ನು ಪ್ಲ್ಯಾನ್ ಮಾಡ್ಬೋದು, ಸುಲಭನೂ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ, ರುಚಿ ಕೂಡ ಬೇರೆ ಬೇರೆಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಿಟ್ಟು ಮತ್ತು ಈ ಉಂಡೆ ಎರಡನ್ನು ನಾನು ಸಮ ತಗೊಳ್ತಾ ಇದ್ದೀನಿ. ಇಟ್ಕೊಂಡು ಇದನ್ನು ಹೇಗೆ ನಾವು ಹೋಳಿಗೆಗೆ ಮಾಡ್ಕೋತೀವಿ ಹಾಗೆ ಮಾಡ್ಕೊಂಬೋದು. ಎಸ್, ಇದನ್ನು ನಾವು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಬೋದು. ನಾನು ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊತೀನಿ. ಕೈಯಲ್ಲಿ ಸ್ವಲ್ಪ ಇಷ್ಟು ಮಾಡಿಕೊಂಡು ಆಮೇಲೆ ಲಟ್ಟಿಸ್ತೀನಿ. ತುಂಬ ತೆಳುವರಿಸೋ ಪ್ರಯತ್ನ ಮಾಡಬಾರ್ದು. ಇದನ್ನು ಚಪಾತಿಗಿಂತ ದಪ್ಪ ಇರುತ್ತೆ, ಮೃದುವಾಗಿ ಇರುತ್ತೆ. ಇಷ್ಟು ದಪ್ಪ ಇದೆ. ಈಗ ಎಣ್ಣೆಯನ್ನು ಹಚ್ಕೊಳ್ಳೋಣ. ಇದನ್ನು ಕೈಯಲ್ಲಿ ಕೂಡ ತೆಗೆದು ಸ್ವಲ್ಪ ಹಿಟ್ಟು ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಈಗ ಒಂದು ಒದ್ದೆ ಬಟ್ಟೆ ಮಾಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಈಗ
ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳಿ. ಎಸ್, ಪರೋಟ ರೆಡಿ. ಸ್ವಲ್ಪ ಹಿಟ್ಟು ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಈಗ ಒಂದು ಒದ್ದೆ ಬಟ್ಟೆ ಮಾಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಈಗ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳಿ. ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳಿ. ಎಸ್, ಪರೋಟ ರೆಡಿ. ಈಗ ಬರೀ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ. ಅದು ಕೂಡ ಚೆನ್ನಾಗಾಗುತ್ತೆ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದ್ರೂ ತಗೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಹೋಳಿಗೆ ಮಾಡೋದಂಗೆ ನಾವು ಚೀಟಿಗೆ ಎಣ್ಣೆಯನ್ನು ಹಚ್ಕೊಬೋದು. ಈಗ ಕೈಯಲ್ಲೇ ಬೇಕಾದ್ರೂ ನಾವು ಅಗಲ ಮಾಡ್ಬೋದು. ಒಳ್ಳೆ ಉರಿಯನ್ನು ಸಣ್ಣ ಮಾಡ್ಕೊಂಡಿದ್ದೀನಿ. ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಲಟ್ಟಿಸ್ಕೊಂಡು ಹಿಟ್ಟು ಮೃದುವಾಗಿರೋದ್ರಿಂದ ಆರಾಮಾಗಿ ಕೈಯಲ್ಲೂ ಕೂಡ ಅದು ಅಗಲ ಆಗ್ತಾ ಇದೆ. ಉರಿ ಸಣ್ಣ ಮಾಡಿದ್ದೆ, ಅದನ್ನು ಸ್ವಲ್ಪ ಜೋರು ಮಾಡ್ಕೊತೀನಿ.
ಎಣ್ಣೆ ಇದ್ದಾಗ ನಾವು ಕೈಯಲ್ಲಿ ತೆಗಿಲಿಕ್ಕೆ ಹೋಗಬಾರ್ದು. ಶೀಟ್ ಮುಖಾಂತರ ನೇರ ಹಾಕೋ. ಇದನ್ನು ಹೋಳಿಗೆ ಮಾಡುವಂತಹ ಒಳ್ಳೆ ಎಲ್ಲ ಇದ್ರ ಸ್ಟೋರ್ಗಳಲ್ಲಿ ಸಿಗುತ್ತೆ, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು. ಇದನ್ನು ಬಳಸೋದ್ರಿಂದ ಏನಪ್ಪ ಅಂದರೆ ನಮಗೆ ಹೆಚ್ಚು ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ನಾವು ನೀಟಾಗಿ ಮಾಡ್ಕೋಬೋದು. ಎರಡೂ ಕಡೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಬೇಯಿಸ್ಕೊಬೇಕು. ಎಷ್ಟು ಮೃದುವಾಗಿ ಬಂದಿದೆ. ರೆಡಿ. ಗಟ್ಟಿ ಮೊಸರು ಇರಬೇಕು, ನಿಂಬು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿದ್ರು ಹಸಿ ಬಟಾಣಿ ಚೆನ್ನಾಗಿ ಸಿಗ್ತಾ ಇದೆ ಈಗ, ಹಾಗಾಗಿ ಇದನ್ನು ಬಳಸ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಬೇರೆ ಬೇರೆ ತಿಂಡಿಗಳು, ಅಡುಗೆ ಪದಾರ್ಥಗಳನ್ನು ಮತ್ತೆ ಮತ್ತೆ ಮಾಡಿ ತೋರಿಸ್ತೀನಿ.